ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇತ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಗರಾಜ್ ಎಸ್ ಸುಗ್ಗನಹಳ್ಳಿ. ಒಂದು ಅದ್ಭುತ ವ್ಯಕ್ತಿತ್ವದ ಹುಟ್ಟುಹಬ್ಬ. ಗಾಥಿತ ಕಾದಿಪಿಂದದೆ ಕೃಷ್ಣ ದೇವಕಿ ನಂದನ ಧನವ ಮರ್ದನ ಕೃಪೆ ಮಾಡೋ ದಯ ಮಾಡೋ ಕರುಣಾ ಸ್ವಾಗರ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನಮಿಪೆನು ದೇವಾ, ಅರಿತು ಬೆರೆತು ನಮಿಪೆನು ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಹೇ ಪರಮಾತ್ಮ ವಾಸುದೇವ, ಕಪಟ ನಾಟಕ ಸೂತ್ರಧಾರೆ, ಕೃಷ್ಣ 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 ಕಪಟ ನಾಟಕ ಸೂತ್ರಧಾರಿ, ಕಪಟ ನಾಟಕ ಸೂತ್ರಧಾರಿ, ನಾನ ರೂಪ ಗಹನವಿ ನಾರಿ, ನಾನ ರೂಪ ಗಹನವಿ ನಾರಿ. ಆನಂದ ಮನ ಕಾನಂದ
ಲಯ ಧ್ಯಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೇ. ಹೇ ಪರಮಾತ್ಮ ವಾಸುದೇವ, ಶಾಂತಕಾರ ಕೃಷ್ಣ 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 ಶಾಂತಕಾರ ನಿಗಮ ಗೋಚರ 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 ನಿತ್ಯ ನಿರಂಜನ ಸತ್ಯ ಸ್ವರೂಪ ನಿತ್ಯ ನಿರಂಜನ ಸತ್ಯ ಸ್ವರೂಪ ಜಗವೆಲ್ಲ ತುಂಬಿದೆ ನಿನ್ನ ಮಾಯೇ. ಅರಿತು ಬೆರೆತು ನಮಿಪೆನು ದೇವಾ, ಅರಿತು ಬೆರೆತು ನಮಿಪೆನು ದೇವಾ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೇ ನಿನ್ನ ಮಾಯೇ. ನಿನ್ನ ಮಾಯೇ ನಿನ್ನ ಮಾಯೇ. ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವ ಕ್ಷಣಕಾಲ ಈ ಪೀಠದಲ್ಲಿ ಕುಳಿತುಕೊಂಡು ವಿಶ್ರಾಂತಿಯನ್ನು ಪಡೆಯುವೆನು. ಏನಿ ಮಾಧವನ ಭವನದ ಶೃಂಗಾರದ ವೈಭವ, ಎತ್ತ ನೋಡಿದರತ್ತ ಕೆತ್ತನೆಯ ಮಣಿಮುಟ್ಗಳು ವಜ್ರ ವೈಡೂರ್ಯಗಳಿಂದ ಶೋಭಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಇರಲಿ, ಇನ್ನು ಮುಂದೆ ಹೋಗಿ ನೋಡುವೆನು. ಅಬ್ಬಾ, ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲ
ನೋಡಲಾನಂದವಾಗಿದೆ ಎನ್ನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಎನ್ನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗ ಹೇಗೆ ಚಿತ್ರದಿ ನಗುತ್ತಿದೆ, ಮುತ್ತು ಮಾಣಿಕ್ಯ ರತ್ನಗ ಹೇಗೆ ತಳತಳಿಸುತ್ತಿದೆ. ನವಿಲು ಸಾರಂಗ ಪಕ್ಷಿಗ ಹೇಗೆ ಚಿತ್ರದಿ ನಗುತ್ತಿದೆ, ಮುತ್ತು ಮಾಣಿಕ್ಯ ರತ್ನಗ ಹೇಗೆ ತಳತಳಿಸುತ್ತಿದೆ. ದೇವಲೋಕಾದಿಲೋಕ ಬೆರುಗಿ ಧರೆಗಿಳಿದಂತಿದೆ. ದೇವಲೋಕಾದಿಲೋಕ ಬೆರುಗಿ ಧರೆಗಿಳಿದಂತಿದೆ. ಎನಿತು ಈ ಕೃಷ್ಣನ ಸರ್ಪದ ಸಿರಿತನ. ಎನಿತು ಈ ಕೃಷ್ಣನ ಸರ್ಪದ ಸಿರಿತನ, ಎನ್ನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿ ಎನ್ನಿ ಭವನದ ವೈಭವ, ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ ಎನ್ನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿ ಎನ್ನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ. ಅಬ್ಬ, ಅದ್ಭುತವಾದ ಶಿಲ್ಪಿಗಳ ಕೈ ಚಳಕದಿಂದ ಕೆತ್ತಲ್ಪಟ್ಟ ನವರತ್ನ ಖಚಿತವಾದ ಸಾಲುಗಂಬಗಳ ಸೊಬಗು, ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ. ಈ ಮಂದಿರದಲ್ಲಿ ರಂಬೆ, ಊರ್ವಶೆ, ಮೇನಕ, ತಿಲೋತ್ತಮೆಯರಂತಹ ಮನ ಮೆಚ್ಚಿಸುವಂತಹ ಕುಸುಮ ಕೋಮಲ ತಲ್ಪಗಳನ್ನು ಸಿದ್ಧ ಮಾಡಿಕೊಟ್ಟಿರುವಂತಿದೆಯಲ್ಲ ಈ ಮಾಧವನ ಅರಮನೆ. ಎನ್ನ ಶರೀರವನ್ನು ಹಾಕು, ಮನಸ್ಸಿನ ಚಿತಾಗ್ನಿಯನ್ನೇ ಆರಿಸಿ ಸಾಮ್ರಾಜ್ಯದ ಸಿರಿಯನ್ನೆಲ್ಲ ಮರೆಸುವಂತಿದೆಯಲ್ಲ ಈ ಮಾಧವನ ಅರಮನೆ. ಶಿಲಾಬಾಲಕಿಯರು ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಓ ಸಪ್ತ ಶರೀರವನ್ನೇ ಬಾಡಿದೆಬ್ಬಿಸುವಂತಿದೆಯಲ್ಲ ಈ ವಾರಾಂಗಣೆಯರ ಕಡೆಗಣ್ಣಿನ ಕುಡಿ ನೋಟದ ವೈಖರಿ. ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಹೂವಿನೆಸಳಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ, ಇವುಗಳನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಈ ನನ್ನ ಭಾವಗಳಿಂದ ಬೇಗದಪ್ಪಲೆ ಅಪ್ಪಲೆ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸುಸ್ವಾಗತಮಯ್ಯ ದುರ್ಯೋಧನ. ಸುಸ್ವಾಗತಮಯ್ಯ ದುರ್ಯೋಧನ,
ಸ್ವಾಗತ ಸ್ವಾಗತ ಕುರು ನಂದನ ಪನಿಸ ನಿರಿ ಸನಿ ಬಗರಿ ಸರಿ ಗಪ ಸನಿ ಬಗರಿ ಸನಿ ಸ ನಿರಿ ಸನಿ ಬಗರಿ ಸರಿ ಗಪ ಸನಿ ಬಗರಿ ಸರಿ ಗಪ ನಿ ಗಟ್ಟಿ ಗರಿ ಸ ಗರಿ ಸನಿ ಬರಿ ಸನಿ ಬಗ ಸನಿ ಬಗರಿ ಛಂ ತಕ ಛಂ ತಕಿಟ ಛಂ ತದಿ ಗಿನ್ನತಂ ತದಿ ಗಿನ್ನಕಂ ತದಿ ಗಿನ್ನತಂ ತದಿ ಗಿನ್ನತಂ ತದಿ ಗಿನ್ನತಂ ತದಿ ಗಿನ್ನತಂ ತದಿ ಗಿನ್ನತಂ ತದಿ ಗಿನ್ನತಂ ತದಿ ಗಿನ್ನತ ಕುರುಪುಂ ಶೇಕುಲ ತಿಲಕ ಕೌರವೇಶ್ವರ ಕುರುವಂಶ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಸುಯೋಧನ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಫಲ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಫಲ 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 ಬಲ ಬಲ ಫಲ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಾಧೀರ ಪ್ರಚಂಡ ಕೌರವ ರಣರಂಗದಾಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರು ನಂದನ ಸುಸ್ವಾಗತ ವೈಯ ದುರ್ಯೋಧನ ಸುಸ್ವಾಗತ ವೈಯ ದುರ್ಯೋಧನ ಸ್ವಾಗತ 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 ಕುರು ನಂದನ ಕುರು ನಂದನ ಸುಯೋಧನ ಭ್ರಾಂತು ಇದೇ ತರ ನನಗೆ ಭ್ರಾಂತು ಇದೆಲ್ಲವೂ ಆ ಕೃಷ್ಣನ ಮಾಯೇ ಸರಿ. ನಾನಾರು ಗಾಂಧಾರ್ಯ ಗರ್ಭ ಸಂಜಾತ ಶತ್ರುವಂಶ ದುರೀಣ ಈ ಕುರುಕುಲ ಕೌರವೇಶ್ವರನ ಅರಮನೆಯ ವೈಭವಕ್ಕಿಂತಲೂ ಈ ಮಾಧವನ ಅರಮನೆಯು ಅದ್ಭುತವೇ, ರಮಣೀಯವೇ, ಶೋಭಾಯ ಮಾನವೇ. ಓಹೋ, ಸಾತ್ಯಕಿ ಸಾತ್ಯಕಿ ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಏನು, ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರೂ ಕೃಷ್ಣ ನಿದ್ದೆ ಇನ್ನೂ ಮುಗಿದಿಲ್ಲವೇ? ಸಾತ್ಯಕಿ, ವಿರಾಟ ನಗರ ಸಂಭ್ರಮಾಚರಣೆಯಲ್ಲಿ ಎಷ್ಟೋ ರಾತ್ರಿ ಜಾಗರಣೆ ಮಾಡಿದಂತೆ ತೋರುತ್ತಿದೆಯಲ್ಲ. ಇರಲಿ ಸಾತ್ಯಕಿ, ನಿನ್ನಲ್ಲೊಂದು ಮಾತಿದೆ. ಅದು ಏನು ಹೇಳು ಕುರುರಾಜ? ಸಾತ್ಯಕಿ, ಪಾಂಡವರಿಗೂ ನಮಗೂ ಭೀಕರವಾದ ಸಂಗ್ರಾಮವೂ ಬಂದೊದಗಿರುವುದು. ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಿಮ್ಮ ಉತ್ತರ? ನಾವು ಇದಕ್ಕೆ ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಪರಮಾತ್ಮರು ಎಲ್ಲಿರುವರೋ ನಾವು ಸಹ ಅಲ್ಲೇ ಇರುವುದು. ಪ್ರಶ್ನೆಗೆ ಸರಿಯಾದ ಉತ್ತರ ಸಾತ್ಯಕಿ. ಸರ್ವ ಸಿದ್ಧತೆಯು ಸಮಗ್ರ ಸೃಷ್ಟಿ ಸಾಧಿಸಬಲ್ಲ ಶಕ್ತಿ ಸಾಮರ್ಥ್ಯಗಳನ್ನೊಳಗೊಂಡ ಶ್ರೀಕೃಷ್ಣನು ನಮ್ಮ ಪಕ್ಷವಾದಲ್ಲಿ ಅಶ್ವನಿ ಯಾದವರ ಸೈನ್ಯ ನನ್ನ ಪಕ್ಷಕ್ಕೆ ಸೇರಿದಂತೆಯೇ ಸರಿ. ಸಂದೇಶ ಏಕೆ ಗುರುರಾಜ? ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಇರಲಿ,
ನಾನೊಂದು ಸಾರಿ ಕೃಷ್ಣನನ್ನು ಎಚ್ಚರಿಸಿ ನೋಡಲೇ? ಅಗತ್ಯವಾಗಿ. ಕೃಷ್ಣ, ಮುಕುಂದ, ಮುರಾರಿ, ಇವನೆಂತಹ ನಿಶ್ಚಿಂತ ಪುರುಷನಯ್ಯ. ತನ್ನ ಸಕಲ ಸಾಮ್ರಾಜ್ಯವನ್ನೆಲ್ಲ ತನ್ನಣ್ಣನಾದ ಗುರು ಬಲರಾಮರಿಗೊಪ್ಪಿಸಿ ತಾನು ಮಾತ್ರ ಸುಖದ ತಲ್ಪದಲ್ಲಿ ತಲೀನನಾಗಿರುವನಲ್ಲ. ಇರಲಿ, ನಿದ್ರಿಸಲಿ. ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡು ಹೋಗುವ ತನಕ ಇಲ್ಲಿಯೇ ಕಾದು ಕುಳಿತು ಕಾಯುವೆನು. ನಾನಾರು ರಾಜಾದಿರಾಜ, ಮಾರ್ಥಾಂಡ ತೇಜ, ಭೂಮಂಡಲದ ಅಖಂಡ ಕೀರ್ತಿ ಪ್ರಚಂಡ, ಚಂದ್ರಕುಲ ಚಕ್ರೇಶ್ವರನಾದ ನಾನು ಓರ್ವ ಗೋಪಾಲನ ಪದತಳದಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಪೀಠ ಅದು ಸದಾ ನಿನ್ನ ಅಭಯಂ ನಿರಂತರ ಕೋರೆ ದಯದಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ನಿರಂತರ ಕೋರೆ ದಯದಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ದೀನಬಂಧು ನಿಗಮಾಗಮ ಸಿಂಧು ದೀನಬಂಧು ನಿಗಮಾಗಮ ಸಿಂಧು ಅಗಣಿತ ಗುಣಗಣ ಹರಿಕುಲ ಮರ್ದನ. ಅಗಣಿತ ಗುಣಗಣ ಹರಿಕುಲ ಮರ್ದನ. ಜಗದ ವ್ಯಾಪಕ ಕೃಷ್ಣ. ಕೃಷ್ಣ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾದ. ನಂಬಿದ ಭಕ್ತರ ಅಭಯ ಪ್ರದಾತ. ಸಿಂಧು ಶಯನ ಅರವಿಂದ ನಯನ ಬೋರೆ. ಸಿಂಧು ಶಯನ ಅರವಿಂದ ನಯನ ಸದಾ ನಿನ್ನ ಅಭಯಂ ನಿರಂತರ ಕೋರೆ ದಯದಿ ವಾಸುದೇವಂ. ಸದಾ ನಿನ್ನ ಅಭಯಂ. ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಖನು? ಇನ್ನೆಲ್ಲಿ ನಿನ್ನ ಪ್ರಾಣಸಖ ಅರ್ಜುನ? ಏಕೆ, ಏನಾಯಿತು ಸಾರ್ಥಕಿ? ಅದನ್ನು ಹೇಳು ನನಗೆ ಮನಸ್ಸಿಲ್ಲ, ನೀನೇ ನೋಡು.
ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ದುರ್ಯೋಧನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು. ಇದೆಂತ ವಿಳಂಬನೆ ಪಾರ್ಥ? ಇದು ವಿಳಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏತಕ್ಕೆ? ಕೌರವರು ನಮ್ಮ ಸಹೋದರರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಅದು ನಮಗೆ ಸಂತೋಷದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಚಿರದಿನ ಸಲುವಾಗಿ ಪುನಃ ವನವಾಸಕ್ಕೆ ತೆರಳುವರು. ಅರ್ಜುನ, ವಿಜಯ ವಿಕ್ರಮಗಳಿಂದ ವಿಜೃಂಭಿಸುತ್ತಿರುವ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರ ತಿಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದೆನು. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುಸಾರವಾದ ಫಲವು ಅವರಿಗೆ ಲಭಿಸುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರಲ್ಲವೇ 4 ಮಂದಿ ರಾಜರ ಸಹಾಯ ಸಹಕಾರ ದೊರೆಯುವುದು. ನಾನಿಲ್ಲಿಗೆ ಬಂದಿರುವುದು ಈ ಮಹಿಮಾಮೂರ್ತಿಯ ಪಾದಸ್ಥಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಸಿಕ್ಕಿಬಿದ್ದರೂ ಸಂತೋಷವೇ ಕುರುರಾಜ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ಅಂಶದ ಪವಿತ್ರ ರಕ್ತ ಒರೆಯುತ್ತಿರುವುದನ್ನು ನಾನು ಮರೆತಿಲ್ಲ, ನೀನು ಮರೆಯಬೇಡ. ನಾನು ಮರೆತಿಲ್ಲ ಅರ್ಜುನ. ಹೇ ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬಳಲುತ್ತಿರುವ ನಮ್ಮನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಏಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಶ್ರೀ ದೇವಕೀ ಸುತೌ ಮಹಿಮಾ ಗುಣವು ಘನ ಮಹಿಮಂ ಕೃಷ್ಣ ಶ್ರೀಹರಿನಾರಾಯಣೋ ಕ್ಷೀರಸಾಗರ ಶಯನೋ ರಮಾ ಕಾಂತೋ ವಾಸುದೇವಂ ಭಕ್ತಜನ ಪರಿಪಾಲನಂ ಜಾಗರೀತಂ ನಮೋ ಕೇಶವ ಕೃಷ್ಣ ಅಂಧಕಾರ ಅರಿಸಿ ನಿನ್ನ ಸುಂದರ ವದನವ ತೋರೋ ಹರಿ. ಅಂಧಕಾರ ಅರಿಸಿ ನಿನ್ನ ಸುಂದರ ವದನವ ತೋರೋ ಹರಿ. ಅಂಧಕಾರ ಅರಿಸಿ ಸಿಂಧು ಶಯನ ನಿನ್ನ ಮಂದಹಾಸವ ಬೀರೋ ಮುರಹರಿ.
ಮಂದಹಾಸವ ಬೀರೋ ಮುರಹರಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸಿ ಕೊರೆ ಚೌರಿ ಹರಿತರ್ವರ ಮುದ ತೋರಿ ಕೊರೆ ಚೌರಿ ಹರಿತರ್ವರ ಮುದ ತೋರಿ ಭಕ್ತರ ಮೊರೆ ಆಲಿಸಿ ಮೌನವ ಕಳೆದು ಮಾನವ ಜೀವನ ಮೌನವ ಕಳೆದು ಮಾನವ ಜೀವನ ಹಿತ ಬಯಸಿ ಕೊರೆಯೋ ಶ್ರೀಹರಿ ಹಿತ ಬಯಸಿ ಕೊರೆಯೋ ಶ್ರೀಹರಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸಿ ಅರ್ಜುನ, ಒಂದು ಎಷ್ಟು ಹೊತ್ತಾಯಿತು? ಕುಶಲವೇ? ಚೇಚಿ, ಪಾದಪಾರ್ಶ್ವದಲ್ಲಿ ಏಕೆ ಕುಳಿತೆ ಪಾರ್ಥ? ಆ ಶಿರೋಭಾಗದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ತಮ್ಮ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಕುರುಚಕ್ರೇಶ್ವರ. ಓ, ಭಾವ ಗೌರವೇಶ್ವರ, ಬಂದು ಎಷ್ಟು ಹೊತ್ತಾಯಿತು? ಚೇಚೆ, ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲ ಭಾವ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ. ಭಾವ, ವಾಮ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಗಮನಿಸಿದ್ದೆ. ಈ ನಿನ್ನ ಮಿತ್ರ ಪಾರ್ಥನನ್ನು ಕಂಡಾಕ್ಷಣವೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿದೆ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಚೇಚೆ, ಹಾಗೇನಿಲ್ಲ ಭಾವ. ನೀವೀರ್ವರು ಬಂದದನ್ನು ನಾನು ನೋಡಲೇ ಇಲ್ಲ. ಅದು ಹಾಗಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ, ಗರವ ಕಾಡ್ಗಿಚ್ಚಿನಂತೆ ಪಾಂಡವರು ನಮಗೂ ಭೀಕರವಾದ ಸಂಗ್ರಾಮವು ಬಂದೊದಗಿರುವುದು. ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಬೇಕಾಗಿ ಪ್ರಾರ್ಥಿಸಲು ನಾನಿಲ್ಲಿಗೆ ಬರಬೇಕಾಯಿತು. ಏನು ಭಾವ, ಯುದ್ಧವೇ? ಯುದ್ಧವು ಎಂತ ಘೋರ ಕಾರ್ಯವೆಂದು ಬಲ್ಲೆಯ ಭಾವ? ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಲ್ಲದ ಮಾನವ ಆಸೆಯ
ಭರತ ಕಂಡ ಪ್ರಳಯದಿಂದ ರಾಮವ್ಯಾರಿಗೋ ಸಂತಾಪ ದುರಿತ ಬೇಡವೋ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ರಾಮವ್ಯಾರಿಗೋ ಸೋಮವೆಸಗಿ ಭರತ ಭೂಮಿ ಆಳಮಯಸಿ ಸದಯರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಆಳಮಯಸಿ ಬಂದು ಬಳಗರ ರಕ್ತದಿಂದ ಬಂದು ಬಳಗದಿಂದ ಮರಣ ಹೋಮ ಮಾಡಬೇಡ ರಾಜನಾಗಿ ಕೊಡುಗಬೇಡ ಮರಣ ಹೋಮ ಮಾಡಬೇಡ ಭ್ರಾಂತನಾಗಿ ಕೊಡುಗಬೇಡ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ 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 ಬಾವಾ ಬಾವ ಹೀಗಿರುವಾಗ ಅಣ್ಣ ತಮ್ಮಂದಿರಾದ ನೀವುಗಳು ನೆಲದಾಸೆಗಾಗಿ ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಬಾವ. ಕೇಳಿದ್ಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನ? ಅಂದರೆ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸಿ ಬೇಡುವಂತೆ ಕಾಣುತ್ತಿದೆ. ಹೌದು ಪರಮಾತ್ಮ. ಈ ಹುಬೆಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ತಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿದ್ದಾದ್ದರಿಂದ ತಾವು ನನಗೆ ಸಹಾಯ ಮಾಡಲೇಬೇಕು. ಸಾಧ್ಯವಿಲ್ಲ ಮುಕುಂದ. ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸರಿಸಮನಾದ ಬಂಧು. ಮೇಲಾಗಿ ವೀರನು, ಶೂರನು, ನ್ಯಾಯಶೀಲನು. ನಿನ್ನ ಬಳಿಗೆ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ಆದ್ದರಿಂದ ನಿನ್ನ ಬಳಿಗೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಆ ನಿನ್ನ ಧರ್ಮವನ್ನು ಪಾಲಿಸಿದಂತೆಯೇ ಸರಿ. ಸರಿಯಾಗಿ ಆಲೋಚಿಸು ಕೃಷ್ಣ. ಭಾವ, ನೀನು ಮೊದಲು ಬಂದೇ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ? ಪಾರ್ಥನಾದರೂ ವಯಸ್ಸಿನಲ್ಲಿ ನಿನಗಿಂತಲೂ ಚಿಕ್ಕವನು. ಎದುರು ಇರಬಹುದು. ಆದುದರಿಂದ ತನಗೆ ಬೇಕಾದದ್ದನ್ನು ಮೊದಲು ಕೇಳಿ ಪಡೆಯುವ ಅಧಿಕಾರವು ಪಾರ್ಥನಿಗಿರುವುದು. ಎಲ್ಲ ಕಪಟಿ ಕೃಷ್ಣ, ಸದಾ ಮನಸ್ಸಿನಲ್ಲಿ ಯುದ್ಧದ ಆಲೋಚನೆ ಮಾಡಿಕೊಂಡು ಈ ಸಂಧಿಯ ಬೂಟಾಟಿಕೆ ವೇತಕ್ಕೆ ಕೃಷ್ಣ. ಹಾಗೆಂದು ನೀವು ದುಡುಕುವುದು ಬೇಡ. ಹೀಗೆಲ್ಲರೂ ನನ್ನ ಮಾತನ್ನು ಕೇಳಿರಿ. ಅಪ್ರತಿಮ ವೀರಭಟರುಗಳಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯದಳ ಒಂದು ಕಡೆ, ಯುದ್ಧಮುಖನು, ನಿರಸ್ತ್ರನು, ನಿರಾಯುಧನೂ ಆದ ನಾನೇ ಮತ್ತೊಂದು ಕಡೆ. ಈ ಎರಡರಲ್ಲಿ
ನಿನಗೆ ಯಾವುದು ಬೇಕು ಅರ್ಜುನ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಸ್ತನು ನಿರಾಯುಧನಾದ ಈ ಕೃಷ್ಣನಿಂದಾಗುವ ಕಾರ್ಯವಾದರೂ ಸಹ ಏನು? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಆದರೆ ನಿನ್ನಣ್ಣ ಗುರು ಬಲರಾಮರ ಸಹಿತ ಯಾದವರ ಅಕ್ಷೋಣಿ ಸೈನ್ಯ ನನ್ನ ಪಕ್ಷಕ್ಕೆ ಬರಲಿ. ಬಲ ಬಲ ಭಾವ ಬಲ. ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಕೇಳಿಕೊಂಡಿರುವೆ. ನಡೆ ಭಾವ, ನಾನೀಗಲೇ ಸೈನ್ಯಕ್ಕೆ ಆಜ್ಞಾಪಿಸುವೆನು. ಆಗಲಿ ಕೃಷ್ಣ, ನಾನಿನ್ನು ಬರಲೇ. ನಡೆ ಭಾವ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ ಭಲೆ. ಈ ನಿನ್ನ ಭಕ್ತರನ್ನು ನಿನ್ನ ಸನ್ನೆಯಿಂದ ಎಚ್ಚರಿಸುವ ಈ ನಿನ್ನ ಮಾಯಾಜಾಲವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ ಮುರಾರಿ? ಬಳಿರೇ ಏನಿದು ಸನ್ನೆಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಣಯ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯರಿಸಿ ಮೃತ್ಯುತಾಂಡವ ಪ್ರಣಯ ಸಿಂಹನಾಂಧ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕವನು ಸಹಿಸಲಾರ ರಣದೋ ಆಯುಧವಂ ಧರಿಸದಿರೇ ರಣದೋ ನೀ ಆಯುಧವಂ ಧರಿಸದಿರೇ ಪಾಂಡವರ ಅರೆನಿತು ಪಾಲಿಪೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ, ನೀನು ಬಲು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲೂ ಈ ಅರ್ಜುನನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಅದು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ಆದರೂ ಬಾಧಕವೂ ಇಲ್ಲ, ಭಯವೂ ಇಲ್ಲ. ಇಂದಿಗೆ ನಾವೇ ಬೇರೆ, ನೀವುಗಳೇ ಬೇರೆ. ಸದಾ ನಿನ್ನ ಜ್ಞಾಪಕದಲ್ಲಿರಿ ಕೃಷ್ಣ. ಏನದು? ಕೃಷ್ಣ, ಆಯುಧವನ್ನಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿಟ್ಟಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಕೃಷ್ಣ, ಇನ್ನು ನಿನ್ನ ಭೇಟಿ ಆಗ ತುಚ್ಛ ಮನೋಭಾವವನ್ನು ಬಿಡು. ಅಚ್ಚರಿಯಿಂದ ಉಚ್ಚರಿಸುತ್ತಿರುವೆನು, ಕಟ್ಟೆಚ್ಚರ. ಈಗಲೀಗ ನನ್ನ ಪ್ರಯತ್ನವು ಫಲಿಸಿತು. ಆರ್ಯವರ್ತದ ಯೋಗಿಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವಾದ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಈ ದಿನ ದ್ವಾರಕಾಯಾತ್ರೆಯು ಸಾರ್ಥಕವಾಯಿತು. ಉದಯವಾದ ನಿಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಿಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತಿಯ ಕರುಣವಿದರೆಗೆ, ಅರಳಿದ ಕಾಂತಿಯ ಕರುಣವಿದರೆಗೆ, ಸಾರ್ಥಕವಾಯಿತು ಎನ್ನ ಮನೋರಥ. ಸಾರ್ಥಕವಾಯಿತು ಎನ್ನ ಮನೋರಥ, ಅಭಯವನೀದ ಗೆದು
ಯದುಪತಿ ಅಭಯವ ನೀಡಿದ ಪಾಂಡವ ವಿಜಯ ನಂದ ವಿನೋದ ಪಾಂಡವ ವಿಜಯ ನಂದ ವಿನೋದ ಹಿಂದೆ ಪಾಲಿಪ ದೇವನೆಂದೆ ನಿಂತಿದ ಹಿಂದೆ ಪಾಲಿಪ ದೇವನೆನಿಸಿದ ಧನ್ಯತೆಯಾಂತೆವು ಪುಣ್ಯೋದಯದಿ ಧನ್ಯತೆಯಾಂತೆವು ಪುಣ್ಯೋದಯದಿ ರಾಧಾ ರಮಣ ಕೈವಶನಾದ ರಾಧಾ ರಮಣ ಕೈವಶನಾದ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಅರ್ಜುನ ಅರ್ಜುನ ಪರಮಾತ್ಮ ಅರ್ಜುನ ಅರ್ಜುನ ಎಂತಹ ಅಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವಿಟ್ಟು ನಿರಸ್ತ್ರನೂ ನಿರಾಯುಧನೂ ಆದ ಬರಿಗೈಯಲ್ಲಿರುವ ನನ್ನನ್ನು ನಂಬಿ ಕೆಟ್ಟೆಯಲ್ಲ ಪಾರ್ಥ. ಪರಮಾತ್ಮ, ಜಯವನ್ನು ಬಯಸಿ ನಾನಿಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಗರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನನಗೊಂದು ಗತಿಯನ್ನು ತೋರಿಸು. ನಿನ್ನೀ ವರದ ಅಸ್ತ್ರವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಶತ್ರುಗಳೇಕೆ, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವೃಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ವಿಜಯ ನಾನರಿಯನೆ ನಿನ್ನ ಶೌರ್ಯ. ವಿಜಯ ನಾನರಿಯನೆ ನಿನ್ನ ಶೌರ್ಯ. ನಿನ್ನೊಳಿಹ ವಾತ್ಸಲ್ಯದೊಳಿ ಪರಿ ನುಡಿದ ನುಡಿಯ. ನಿನ್ನೊಳಿಹ ವಾತ್ಸಲ್ಯದೊಳಿ ಪರಿ ನುಡಿದ ನುಡಿಯ. ಹರಿಯನೇ ನಿನ್ನ ವೀರ ಪ್ರತಾಪವನ. ಅರ್ಜುನ, ಹರಿಯನೇ ನಿನ್ನ ವೀರ ಪ್ರತಾಪವನ. ಸಾಧಿಸು ಸಾಮರ್ಥ್ಯದಿ ಸಮರವಾ. ವಿಜಯ ವಿಜಯ ಪರಮಾತ್ಮ, ದೇವರು ದೇವರು ಎಂದು ನನ್ನನ್ನು ಇಷ್ಟೊಂದು ಕೊಂಡಾಡುತ್ತಿರುವೆಯಲ್ಲ. ಅಂತಹ ದೈವತ್ವದ ಗುಣಗಳು ನನ್ನಲ್ಲಿ ಏನಿರುವುದು ಪಾರ್ಥ? ವಾಸುದೇವ, ನನ್ನ ನಿನ್ನಲ್ಲಿ ಈ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯಲಿ ದಯಲಿ, ಮಾಧವ ನಿನ್ನಯ ದಯಲಿ. ಹೊಂದುವೆ ನಾ ಜಯವ ಭಯವಿಲ್ಲದೆ ಜಗದು, ಹೊಂದುವೆ ನಾ ಜಯವ ಭಯವಿಲ್ಲದೆ ಜಗದು. ಮುರಹರಿ ನಿನ್ನಯ
ಒಲುಮೆಯ ಬಲದಿ ಪರಮಾತ್ಮ ಮುರಾರಿ ನಿನ್ನಯ ಒಲುಮೆಯ ಬಲದಿ ಮಾಧವ ನಿನ್ನಯ ದಯದಿ ಕಾತುರವೇ ತಗೆ ವಿಜಯ ವಿಜಯ ಕಾತುರವೇ ತಗೆ ವಿಜಯ ಕರಗಳು ಕಾದೇವ ಯೋಧುರವೇ ಕರಗಳು ಕಾದೇವ ಯೋಧುರವೇ ಎದೆಗೆಡದಿರು ಜೋಗೆ ಕಡುದೀರ ನೀನೆನಿಸಿ ಪರಮಾತ್ಮ ಎದೆಗೆಡದಿರು ಜೋಗೆ ಕಡುದೀರ ನೀನೆನಿಸಿ ಕಾತುರವೇ ತಗೆ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ 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 ವಿಜಯಕ್ಕೆ ಕಾರಣ ಕರ್ತನು ನೀನೆ ವಿಜಯಕ್ಕೆ ಕಾರಣ ಕರ್ತನು ನೀನೆ ವಿಜಯಕ್ಕೆ ಕಾರಣ ಕರ್ತನು ನೀನೆ ಪರಮಾತ್ಮ ವಿಜಯಕ್ಕೆ ಕಾರಣ ಕರ್ತನು ನೀನೆ ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವ ನಿನ್ನಯ ದಯದಿ ಪಾತನಿನ್ನಯ ಇಲ್ಲವ ಸದಸವು ನಾಮಯದಿ ಪಾತನಿನ್ನಯ ಇಲ್ಲವ ಸದಸವು ನಾಮಯದಿ ಅನವರತವು ನಿನ್ನ ಬಿಡದಲೆ ಕೊರೆವೆ ಅನವರತವು ನಿನ್ನ ಬಿಡದಲೆ ಕೊರೆವೆ ಮನದನು ಮಾನವ ವಿಜಯ ಪಾರ್ಥ ವಿಜಯ ವಿಜಯ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ 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 ಸಾಧಿಸು ಕಾರ್ಯವ ಭಯವೇ ನಗೆ ಇನ್ನೋ ಸಾಧಿಸು ಕಾರ್ಯವ ಭಯವೇ ತಗೆ ಇನ್ನು ಸಾಧಿಸು ಕಾರ್ಯವ ಭಯವೇ ತಗೆ ಆತುರವೇ ತಗೆ ವಿಜಯ ವಿಜಯ ತಗೆ ವಿಜಯ ವಿಜಯ ಮಾಧವ ವಿಜಯ
ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡಿದ್ದೆ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಮುಖ್ಯ ಉದ್ದೇಶ. ನಡೆ ಅರ್ಜುನ, ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಭೀಮ ಧರ್ಮಾದಿಗೆ ತಿಳಿಸು. ನಾನು ನಿನ್ನನ್ನು ಹಿಂಬಾಲಿಸುವೆನು. ಆಜ್ಞೆ ಮಾಧವ. ಅಂತೂ ನನ್ನ ದ್ವಾರಕ ಯಾತ್ರೆಯು ಸಫಲವಾದಂತಾಯಿತು. ಎಲವೋ ದ್ವಿತೀಯ ಪಾಂಡವ, ಮುಂಬರುವ ಭೋರ್ಗರೆವ ಯುದ್ಧದಲ್ಲಿ ಈ ನನ್ನ ಉಕ್ಕಿನ ಗದೆಯಿಂದ ನಿನ್ನ ರುಂಡ ಮುಂಡವನ್ನು ಚೆಂಡಾಡಲು ಈ ನನ್ನ ಉಕ್ಕಿನ ಬಾವುಗಳು ಹಿಗ್ಗಿ ಹಿಗ್ಗಿ ಕುಣಿಯುತ್ತಿರುವುದು. ಸಮಸ್ತ ಭರತ ಖಂಡವೇ ನನ್ನ ವಶದಲ್ಲಿರಬೇಕು. ಹಸ್ತಿನಾವತಿಯ ಸಿಂಹಾಸನವು ನನ್ನ ಸೊತ್ತಾಗಬೇಕು. ವಜ್ರಕೀರಿತವಾದ ಮುಕುಟವು ಸದಾ ನನ್ನ ಮಸ್ತಕದ ಮೇಲೆ ರಾರಾಜಿಸುತ್ತಿರಬೇಕು. ಇದಕ್ಕೆ ಅಡ್ಡಿ ಬರುವ ಆ ಪಾಂಡವರು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ ಇದು ಕುರುಕ್ಷೇತ್ರ. ಕೃಷ್ಣನಿಂದ ಪಡೆದ ತಂದೆ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ತಂದೆ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಆ ಪಾಂಡವ ಸೈನ್ಯ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವಾದಿ ಮಹಾರಥಿಕರು. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವಾದಿ ಮಹಾರಥಿಕರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ ಇದು ಕುರುಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ಎನ್ನ ಅನುಜನು, ಪಾರ್ಥನ ಶಿರ ಹಾರಿ ಬಿಡುವ ಮಿತ್ರ ಕರ್ಣನು. ಭೀಮನನ್ನು ಸೀಳಿ ಬಿಡುವ ಎನ್ನ ಅನುಜನು, ಪಾರ್ಥನ ಶಿರ ಹಾರಿ ಬಿಡುವ ವೀರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ ಇದು ಕುರುಕ್ಷೇತ್ರ.